ನಮಸ್ಕಾರ, ಪವರ್ ಫೋಕಸ್ಗೆ ಸ್ವಾಗತ. ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೂ ಮುನ್ನ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಆ ಗ್ಯಾರಂಟಿಗಳ ಮುಖಾಂತರ ಬಹುಮತವನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದೆ ಅಂತ ಗೊತ್ತಾಯ್ತು. ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ಬಹುಮತಗಳನ್ನ ಪಡ್ಕೊಳ್ತು. ಆದ್ರೆ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅನುಷ್ಠಾನನು ಹಂತ ಹಂತವಾಗಿ ಮಾಡಿದಂತಹ ಸರ್ಕಾರ ಅದನ್ನ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಈಗ ಸಾಕಷ್ಟು ಪರಿಷ್ಕರಣೆಯನ್ನ ಮಾಡ್ತಾ ಇದೆ. ಸೊ ಈಗ ಯಾಕೆ ಪರಿಷ್ಕರಣೆಯ ಬಗ್ಗೆ ಮಾತು ಅಂತ ಹೇಳಿದ್ರೆ, BPL ಕಾರ್ಡಿನ ರದ್ದು ಜಟಾಪಟಿ ತಾರಕಕ್ಕೆ ಏರ್ತಾ ಇದೆ. ಇದರ ಮಧ್ಯೆ ಆಪರೇಷನ್ ಕಮಲ ಅಥವಾ ಮತ್ತೊಂದಷ್ಟು ವಿಚಾರಗಳು ಕೂಡ ಈಗ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸ್ತಾ ಇರೋದ್ರಿಂದ ಈಗ ಸದ್ಯ ಈ ಗ್ಯಾರಂಟಿಗಳ ಗುದ್ದಾಟದ ಮಧ್ಯೆ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ ಆಪರೇಷನ್ ಗ್ಯಾರಂಟಿ. ನಾನು ಸಿಂಧೂರ. ಪಂಚ ಗ್ಯಾರಂಟಿ ಗುದ್ದಾಟದ ಮಧ್ಯೆ BPL ಕಾರ್ಡ್ ರದ್ದು ಜಟಾಪಟಿ ಕೂಡ ಮುಂದುವರಿತಾ ಇದೆ. ರದ್ದಾಗಲಿರುವ BPL ಕಾರ್ಡು 10,000ನ, 46,000ನ ಅಥವಾ 11 ಲಕ್ಷ ಕಾರ್ಡ್ಗಳೇನಾದ್ರೂ ರದ್ದಾಗ್ತಾವ? ಆಪರೇಷನ್ ಕಮಲದ ಗದ್ದಲದ ಮಧ್ಯೆ ಆಪರೇಷನ್ ಗ್ಯಾರಂಟಿ ರಾಜ್ಯದ ಬಡವರ ಅನ್ನಕ್ಕೆನೆ ಕನ್ನ ಹಾಕಲಾಗ್ತಾ ಇದೆಯಾ? ಪ್ರತಿಪಕ್ಷಗಳ ಆರೋಪದಲ್ಲಿ ಎಷ್ಟು ಹುರುಳಿದೆ, ಎಷ್ಟು ಸತ್ಯ ಇದೆ? ಒಂದು ಪಕ್ಷ BPL ರದ್ದಾದ್ರೆ ಕೇಂದ್ರ ರಾಜ್ಯ ಸರ್ಕಾರದ ಏನೆಲ್ಲ ಸೌಲಭ್ಯಗಳು ಕಟ್ಟಾಗ್ತವೆ? ಹಾಗಾದ್ರೆ ನೋಡಿ, BPL ಕಾರ್ಡ್ ರದ್ದು ಮಾಡ್ತಾ ಇರುವಂತ ವಿಚಾರಕ್ಕೆ ಅಫ್ಕೋರ್ಸ್ ಆಡಳಿತ ಪಕ್ಷ ಅದನ್ನ ಸಮರ್ಥಿಸಿಕೊಳ್ಳಲೇಬೇಕು. ಅದೇ ರೀತಿ ಅದರ ಸಮರ್ಥನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. BPL ಕಾರ್ಡ್ ರದ್ದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ನೋಡ್ರಿ, ಅರ್ಹರಿಗೆ ಮಾತ್ರ ನಾವು BPL ಕಾರ್ಡ್ ಅನ್ನ ಕೊಡ್ತಾ ಇದೀವಿ. ಬಿಜೆಪಿ ಆರೋಪಿಸಿದಂತೆ BPL ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತಾ ಇಲ್ಲ. ತೆರಿಗೆ ಕಟ್ಟುವವರಿಗೆ ಯಾಕೆ BPL ಕಾರ್ಡ್ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಯಾಕೆ ಕೊಟ್ರಿ ಅನ್ನೋದು ನಮ್ಮ ಪ್ರಶ್ನೆ. ತೆರಿಗೆ ಕಟ್ಟೋರಿಗೆ BPL ಕಾರ್ಡ್ನ ಅವಶ್ಯಕತೆ ಇಲ್ಲ, ಬಟ್ ಯಾಕೆ ಕೊಟ್ರಿ? ರಾಜ್ಯದ ಸರ್ಕಾರಿ ನೌಕರರಿಗೆ ಯಾಕೆ BPL ಕಾರ್ಡ್ ಕೊಡಬೇಕು? ಯಾಕೆ ಕೊಟ್ಟಿದ್ದೀರಿ? ಅನರ್ಹರನ್ನ ಗುರುತಿಸುವ ಮೂಲಕ BPL ನಿಂದ APLಗೆ ಅವ್ರನ್ನ ಶಿಫ್ಟ್ ಮಾಡ್ತೀವಿ ಅಂತ ಆ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನಿಜವಾದ ಬಡವರಿಗೆ ಸೌಲಭ್ಯಗಳು ಸಿಗಬೇಕು ಅಂತ ಇದೆ ಸರ್ಕಾರ. ಅಫ್ಕೋರ್ಸ್ ಇಟ್ ಇಸ್ ಗುಡ್. ನಿಜವಾದ ಬಡವರಿಗೆ, ಅರ್ಹರಿರೋರ್ಗೆನೆ ಸರ್ಕಾರದ ಸೌಲಭ್ಯಗಳು ನಿಜವಾಗ್ಲೂ ಸಿಗಬೇಕು. ಆದ್ರೆ ಈ ಅನರ್ಹರಿಗೆ ಯಾಕೆ ಕೊಟ್ರಿ BPL ಕಾರ್ಡ್ ಅನ್ನೋ ಪ್ರಶ್ನೆ ಬರುತ್ತೆ. ರಾಜಕೀಯಕ್ಕೆ ಬಿಜೆಪಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಅಂತ ಸಿಎಂ ತಿರುಗೇಟನ್ನ ಕೊಟ್ರು. ರಾಜ್ಯದ ದಕ್ಷಿಣ ಭಾಗದಲ್ಲಿ 80% BPL ಕಾರ್ಡ್ ಇವೆ. ಅದರಲ್ಲಿ BPL ಕಾರ್ಡ್ಗೆ ಅರ್ಹರಲ್ಲದವರು ಕೂಡ ಬಹಳಷ್ಟು ಜನ ಇದ್ದಾರೆ. BPL ಕಾರ್ಡ್ಗೆ ಯಾರೆಲ್ಲ ಅರ್ಹರಲ್ಲ ಅವರನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ತೆಲಂಗಾಣ, ಆಂಧ್ರ, ತಮಿಳುನಾಡಲ್ಲಿ 50% ಮಾತ್ರ BPL ಕಾರ್ಡ್ ಇರೋದು. ಕರ್ನಾಟಕದಲ್ಲಿ 80% BPL ಕಾರ್ಡ್ನವರಿದ್ದಾರೆ ಅಂತ ಮಾತನಾಡಿದ್ದಾರೆ. ಒಂದು ಪ್ರಶ್ನೆ ಇಲ್ಲಿ ನಾನು ಮುಂದಿನ ಹಂತದಲ್ಲಿ ಇದನ್ನ ಚರ್ಚೆ ಮಾಡುವಾಗ ನಾನು ಈ ವಿಚಾರವನ್ನ ಮುಂದಿಡ್ತೀನಿ. ಯಾಕಂದ್ರೆ BPL ಕಾರ್ಡ್ನ ರದ್ದು ಮಾಡೋ ವಿಚಾರಕ್ಕೆ ಯಾರು ಬೇಕಾದ್ರೂ ಸಮರ್ಥನೆಯನ್ನ ಕೊಡ್ಬೋದು, ಏನು ಬೇಕಾದ್ರೂ ಮಾಡ್ಕೊಳ್ಬಹುದು. ಅಫ್ಕೋರ್ಸ್ ಸರ್ಕಾರದ ನಿಲುವೇನಿದೆ, ಅರ್ಹರಿಗೆ ಮಾತ್ರ ಅದು ಸಲ್ಲಬೇಕು ಅಂತ, ಅದಕ್ಕೆ ನಮ್ಮ ಸಹಮತ ಕೂಡ ಇದೆ. ಆದರೆ ಆ ಅನರ್ಹರಲ್ಲದವರಿಗೆ ಕಾರ್ಡ್ ಹೇಗೆ ಸಿಕ್ತು? ಕೊಟ್ಟಿದ್ದಾದ್ರೂ ಆಹಾರ ಇಲಾಖೆಯಿಂದನೇ ತಾನೆ. ಅದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೀನಿ. ಅದಕ್ಕೂ ಮುನ್ನ ಸಿದ್ದರಾಮಯ್ಯನವರು ಏನ್ ಸಮರ್ಥಿಸ್ಕೊಂಡ್ರು, ಆಹಾರ ಸಚಿವರು ಮುನಿಯಪ್ಪ ಅವರು ಏನ್ ಮಾತನಾಡಿದ್ರು, ಅದಕ್ಕೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಏನ್ ಹೇಳಿದ್ರು, ಪ್ರಹ್ಲಾದ್ ಜೋಶಿ ಅವರು ಏನ್ ಹೇಳಿದ್ದಾರೆ, ಅದನ್ನ ಕೇಳಿಸ್ಕೊಳ್ಳೋಣ. ಯಾರು ಹೇಳಿದವರು ಅಂತ್ಯವ್ರಿಗೆ ನಾವು ಯಾರಿಗೂ ಕೂಡ ಅನರ್ಹರು ಇದಾರ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರಿಗೆ ಕೊಡಬೇಕು ಅಲ್ವಾ? ಬಡವರಿಗೆ ಕೊಡ್ಬೇಕಲ್ಲ. ಹೌದೌದು ಅಂತ ನನ್ ಜೊತೆ ಹೇಳ್ತೀರಿ, ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳೋದು ತೋರಿಸ್ಬಿಡ್ತೀರಿ. ಅಲ್ಲೇ ಆಯ್ತಮ್ಮ. ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕೊಡ್ತಾ ಇರೋದು ಯಾರ್ರಿ ಅನ್ನಭಾಗ್ಯ ಕೊಟ್ಟವ್ರು? ಬಿಜೆಪಿ ಅವ್ರು ಕೊಟ್ಟಿದ್ರ? ಯಾವಲ್ಲಾರು ಬಿಜೆಪಿ ಅವ್ರು ಕೊಟ್ಟಿದ್ರ ಅನ್ನಭಾಗ್ಯ? ಬೇರೆ JDS ನವ್ರು ಮಾಡಿದ್ರ? ನಾನ್ ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವಾಗ. 2013-18 ನಾನು 17ರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು, ₹1 ಅಕ್ಕಿ ಕೊಡ್ತಿದ್ದೆ. ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ.
ಇದನ್ನ ಮಾಡಿದ್ರ ಬಿಜೆಪಿ ಅವ್ರು ಮಾಡಿದ್ರ? ಈಗ ಮಾತಾಡ್ತಾರೆ ಅಷ್ಟೇ. ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ? ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು? ಗುಜರಾತ್ ನಲ್ಲಿ ಮಾಡಿದ್ರ, ಮಧ್ಯಪ್ರದೇಶದಲ್ಲಿ ಮಾಡಿದ್ರ, ಉತ್ತರ ಪ್ರದೇಶದಲ್ಲಿ ಮಾಡಿದ್ರ, ಬಿಹಾರದಲ್ಲಿ ಮಾಡಿದ್ರ, ಹರಿಯಾಣದಲ್ಲಿ ಮಾಡಿದ್ರ, ಎಲ್ಲಿ ಮಾಡಿದ್ರು? ಕೇಳಪ್ಪ, ಏಕಾಏಕಿನೂ ಇಲ್ಲ, ಏನೂ ಇಲ್ಲ. ಅರ್ಹರಿಗೆ ತಪ್ಪಿಸಲ್ಲ. ಯಾರು ಹೇಳಿದವರು? ರದ್ದಾಗಿಲ್ಲ. BPL ಕಾರ್ಡು ರದ್ದಾಗಿಲ್ಲ, APL ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ BPL ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇನು ಕೆಲವರು BPLಗೆ ಅರ್ಹರಲ್ಲದವ್ರು ಇದ್ದಾರೆ. ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರನ್ನ APLಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು. APL ಇರ್ತಾರೆ, ರದ್ದು ಮಾಡೋದಿಲ್ಲ. BPL ಕಾರ್ಡು ರದ್ದಿಲ್ಲ, APL ಕಾರ್ಡು ರದ್ದಿಲ್ಲ. ಯಾರು BPLಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅಂಥವ್ರನ್ನ APLಲ್ಲಿ ಇಡ್ತೀವಿ, ಇಷ್ಟೇ. ರದ್ದಾಗಿಲ್ಲ. ಆರನೇ ಗ್ಯಾರಂಟಿ ರದ್ದು ಮಾಡೋದು ಈಗಾಗಲೇ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ಈಗಾಗಲೇ 1 ಲಕ್ಷ ರದ್ದಾಗೋಗಿದೆ. ಇವ್ರಿಗೆ ಈ ಹಣ ಹೊಂದ್ಸಕ್ ಆಗ್ತಾ ಇಲ್ಲ. ಇವ್ರಿಗೆ ಈ ಗ್ಯಾರಂಟಿಗಳಿಗೆ ಹಣ ಹೊಂದ್ಸಕ್ಕಾಗಿಲ್ಲ. ಅದನ್ನ ಹೇಳ್ತಾ ಇದಾರಲ್ಲ, ಖರ್ಗೆ ಅವರು ಹೇಳಿದಾರಲ್ಲ, ಇದು 6ನೇ ಗ್ಯಾರಂಟಿ ರದ್ದು ಮಾಡೋದು. ಈಗಾಗಲೇ ರದ್ದು ಮಾಡಿ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಅಚಾನಕ್ಕಾಗಿ ಈ ರೀತಿ ಕಾರ್ಡ್ಗಳನ್ನ ಯಾಕೆ ಕಡಿತ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನೀಗ ಮುನಿಯಪ್ಪನವ್ರಿಗೆ ಮಾತಾಡ್ತೀನಿ, ಏನೋ ಅದು, ಮತ್ತು ಅವ್ರ ಸೆಕ್ರೆಟರಿಗೂ ಮಾತಾಡ್ತೀನಿ. ಭಾರತ ಸರ್ಕಾರ ಅಂತೂ ನಾವೇನು ಒಂದು ಪಾಲಿಸಿ ಮಾಡಿ 2013ರ ಒಂದು ಆ್ಯಕ್ಟ್ ಮೇಲೆ ಅದಕ್ಕೆ ರೂಲ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ್ಯಕ್ಟ್ ಪ್ರಕಾರವಾಗಿ ನಾವೇನೀಗ 5 kg ಫ್ರೀ, ಸಂಪೂರ್ಣವಾಗಿ ಉಚಿತವಾಗಿ ಏನು ನಾವು ಅಕ್ಕಿ ಬದಲಿಗೆ ಇನ್ನಾದಾದರೂ 1-2 kg ಧಾನ್ಯ ಅವರು ತೆಗೆದುಕೊಂಡ್ರೆ ಧಾನ್ಯವನ್ನ ಅದನ್ನು ಕೊಡುವಂಥದ್ದು ಭಾರತ ಸರ್ಕಾರ ಮಾಡ್ತಾ ಇದೆ. ಇವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಕೊಡಕ್ಕೂ ಆಗ್ತಲ್ಲ, ಬಿಡಕ್ಕೂ ಆಗ್ತಲ್ಲ. ಯಾಕಂದ್ರೆ ಮಾತಾಡಿದ್ರೆ ನುಡಿದಂತೆ ನಡೆದಿದ್ದೇವೆ ಅಂತಾರ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಭಾಷಣ ಶುರು ಇರೋದು ಸಿದ್ದರಾಮಯ್ಯ ಸಾಹೇಬ್ರದ್ದು. ಅದಕ್ಕೆ ಅದು ಕೊಡಕ್ಕೂ ಆಗೋಲ್ತು, ಬಿಡಕ್ಕೂ ಆಗೋಲ್ತು. ಹಿಂಗಾಗಿ ನೀವು ಗಮನಿಸ್ತಿರ್ಬೋದು, ಬಸ್ಸು ಕಮ್ಮಿ ಮಾಡ್ತಾರೆ ಎಲ್ಲ ಕಡೆ. ಆ ಯುವ ನಿಧಿ ಅಂತ ಹೇಳಿದ್ದು ಒಬ್ರಿಗೂ ಬಂದಿಲ್ಲ. ಇಲ್ಲಿ ಎಷ್ಟು ಮಂದಿ ಯುವಕರ ಕೇಳ್ರಿ, ಯಾರಿಗಾರ ಬಂದೈತಾನ ಅವ್ರ ಮನ್ಯಾಗ ಹುಡುಗರಿಗೆ ಯಾರಿಗಾರ ಇಲ್ಲೇ ಸಂದರ್ಶನ ಮಾಡ್ರಿ. ಎಲ್ಲ ಬಡವರು ಇದ್ದವರು ರಗಡ ಜನ ಇದ್ದಾರೆ ಇದ್ರೊಳಗ. ಅಕ್ಕಿದು ದುಡ್ಡು ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ದಿಂದ ಕೊಡ್ತಾ ಇಲ್ಲ. ವೃದ್ಧಾಪ್ಯ ವೇತನ, ವಿಧವಾ ವೇತನ ಎಲ್ಲ ಬಂದ್ ಆಗ್ಯಾವ. ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ ಯೋಜನೆಗೆ ಯಡಿಯೂರಪ್ಪ ಅವರು 4,000 ರೂಪಾಯಿ ಶುರು ಮಾಡಿದ್ರು, ಅದನ್ನ ಬಂದ್ ಮಾಡ್ಯಾರ. ಇವೆಲ್ಲ ಬಂದ್ ಮಾಡಿ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಏನ್ ಅರ್ಥ? ಭಾರತ ಸರ್ಕಾರ ಓಕೆ, ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಕಾಂತಿಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಾಯ್ತು. ಗ್ಯಾರಂಟಿಗಳನ್ನ 1 by 1 ಇಂಪ್ಲಿಮೆಂಟ್ ಕೂಡ ಮಾಡಿದ್ರು. ಇಂಪ್ಲಿಮೆಂಟ್ ಆದ ನಂತರ ಒಂದಷ್ಟು ಪರಿಷ್ಕರಣೆಗಳನ್ನ ತರ್ತಾ ಇದ್ದಾರೆ. ಈಗ BPL ಕಾರ್ಡಿನ ಸರದಿ ಬಂದಿದೆ. BPL ಕಾರ್ಡ್ಗಳನ್ನ ರದ್ದು ಮಾಡ್ತಾರೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪ. ಆದ್ರೆ ರದ್ದು ಮಾಡ್ತಾ ಇಲ್ಲ, ನಾವು ಅನರ್ಹರಿಗೆ ಮಾತ್ರ ನಾವು ಅದನ್ನ ಕೊಡ್ತಾ ಇದೀವಿ. ಯಾರು BPLಗೆ ಅರ್ಹರಲ್ಲ ಅವರನ್ನ ನಾವು APLಗೆ ಶಿಫ್ಟ್ ಮಾಡ್ತಾ ಇದೀವಿ ಅನ್ನೋದು ಸರ್ಕಾರದ ವಾದ. ನಿಮ್ಮ ಮೊದಲ ಪ್ರತಿಕ್ರಿಯೆ? ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದು ಎಲ್ರಿಗೂ ಇತ್ತೀಚೆಗೆ ನಾವು ಎಲ್ಲರೂ ಗೊತ್ತಾಗ್ತಿದಂತ ವಿಷಯ. ಆದ್ರೆ ಈ ಮಟ್ಟಕ್ಕೆ ದಿವಾಳಿ ಆಗಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಬಡವರು ಊಟ ಮಾಡುವ ಅನ್ನ ಕಿತ್ಕೊಳ್ಳುವಷ್ಟು ಈ ತರ ಆಗ್ತಾ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ದಿವಾಳಿ ಆಗ್ತಿರೋದು ಗ್ಯಾರಂಟಿಗಳಿಂದ, ಅದು ಗೊತ್ತಿರುವಂತ ವಿಷಯನೇ. ಆದ್ರೆ ಇವತ್ತು ಈ ಆರ್ಥಿಕ ಹೊರೆ ಕಾರಣದಿಂದಾಗಿ ಇದನ್ನು ಸ್ಟಾಪ್ ಮಾಡ್ತಿದಾರಾ? ಅಥವಾ ನಂಗೆ ಒಂದು ನೆನಪಿ ಬರ್ತಾ ಇದೆ, ಕೇಂದ್ರದಿಂದ ನರೇಂದ್ರ ಮೋದಿ ಅವರು ಗ್ಯಾಸ್ ಕನೆಕ್ಷನ್ ಇದು ಸಬ್ಸಿಡಿ ಕೊಡುವಾಗ ಏನ್ ಹೇಳಿದ್ರು, ಯಾರಿಗ್ ಬೇಕು ಅವ್ರು ಬೇಡ ಅಂತ ಹೇಳಿ ಅಂತ. ಆತರ ಯಾರಿಗೆ ಅನ್ನ ಈ ತರ ನಮ್ಮ ಹತ್ರ ತುಂಬಾ ದುಡಿತಾ ಇದೀವಿ, ನಮ್ಗೆ BPL ಕಾರ್ಡ್ ಬೇಡ ಅಂತ ಇದ್ರೆ ಜನರಿಗೆ ಹೇಳಿದ್ರೆ, ಪ್ರಜೆಗಳೇ ನಾವೇ ಯಾರು ಬೇಡ ಅವ್ರು ಇದ್ ಮಾಡ್ತಾ ಇದ್ರು. ಇವ್ರ ಆಲ್ ಆಫ್ ಸಡನ್ ಆಗಿ 11 ಲಕ್ಷ ಜನಕ್ಕೆ BPL ಇಂದ APL ಗೆ ಅಪ್ಗ್ರೇಡ್ ಮಾಡಿದಾರೆ ಅಂದ್ರೆ ಅದ್ರಲ್ಲಿ ಅರ್ಥ ಇದೆಯಾ?
ಯಾವ್ದಾದ್ರು ಒಂದು ಅವರು ಅರ್ಥ ಮಾಡ್ಕೋಬೇಕು. ಊಟ ಮಾಡುವ ಅನ್ನಕ್ಕೂ ಈ ತರ ಕನ್ನ ಹಾಕ್ತಾರಂದ್ರೆ ಗ್ಯಾರಂಟಿಗಳಿಂದ ಇಷ್ಟೆಲ್ಲ ತೊಂದರೆಗಳಾಗ್ತಾ ಅಂತ ಅವರಿಗೂ ಗೊತ್ತಿದೆ. ಆದ್ರೆ ಗ್ಯಾರಂಟಿಗಳನ್ನ ಕರೆಕ್ಟ್ ಆಗಿ ಕೊಡ್ತಾರೆ, ಅದನ್ನು ನಿಭಾಯಿಸಕ್ಕೋಸ್ಕರ ಈ ತರ ಮಾಡ್ತಿದಾರ. ಅಂದ್ರೆ 2 ಲಕ್ಷ, ನಾನೊಬ್ಳು ಮಹಿಳೆಯಾಗಿ ಹೇಳ್ತೀನಿ, ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಇದ್ರಿ, ಆ 2,000 ಕೊಡೋದನ್ನು ಕಮ್ಮಿ ಮಾಡ್ಬೇಕು. ಅಥವಾ ಈ BPL ಕಾರ್ಡ್ ಒಂದು 11 ಲಕ್ಷ ಜನ ಕಮ್ಮಿ ಆದ್ರೆ ಅಲ್ಲಿನೂ ಉಳಿತಾಯ ಮಾಡುವಂತ ಉದ್ದೇಶ. ಓಕೆ, ಈಗ ರೈಟ್, ನನ್ನದೊಂದು ಪ್ರಶ್ನೆ. ಈಗ ನೀವು ಹೇಳ್ತಾ ಇದ್ರಿ 11 ಲಕ್ಷ ಜನದ್ದು ಕಾರ್ಡ್ ಏನೋ ಅವರು ರದ್ದು ಮಾಡಿ ಬಡವರ ಅನ್ನಕ್ಕೆ ಕನ್ನ ಹಾಕ್ತಿದ್ದಾರೆ ಅಂತ. ಓಕೆ, ಸಿ ದಿಸ್ ಇಸ್ ಜಸ್ಟ್ ಅ ಡಿಸ್ಕಷನ್. ಅಂದ್ರೆ ಇದನ್ನ ಹೇಗೆ ನಾವು ಅನಲೈಸ್ ಮಾಡ್ಬೋದು ಅನ್ನೋದಕ್ಕೆ. ಹಾಗಾದ್ರೆ ನೀವು ಈಗ 11 ಲಕ್ಷ ಜನ ನೀವು ಏನ್ ಹೇಳ್ತಾ ಇದ್ದೀರಿ, ಅವರು ಒಂದು ಪಕ್ಷದಲ್ಲಿ ಅರ್ಹರಿಲ್ಲ ಅಂತ ಇಟ್ಕೊಳ್ಳಿ BPL ಕಾರ್ಡ್. ನನ್ನ ಮೊದಲನೇ ಪ್ರಶ್ನೆ, ಈಗ ಆಹಾರ ಇಲಾಖೆಯಿಂದ ಕಾರ್ಡ್ ಕೊಡುವಾಗ ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿ ವೆರಿಫೈ ಮಾಡಿ ಕೊಡ್ಬೇಕಾಗಿತ್ತು. ನೀವು ಕೊಟ್ಟ ಮೇಲೆ ಅವರು ಅರ್ಹರೋ ಅನರ್ಹರೋ ಅನ್ನೋದನ್ನ ಆಮೇಲೆ ನೀವು ಡಿಸಿಷನ್ ತಗೊಳ್ತೀರಾ ಅಂತಂದ್ರೆ ಇಟ್ ಇಸ್ ಅಗೇನ್ ಅ ಫೇಲ್ಯೂರ್ ಇನ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಕರೆಕ್ಟಾ? ಅದೇ ಅದಕ್ಕೆ ಒಂದು ಆಡ್ ಮಾಡಿದಂಗೆ, ಫಾರ್ ಎಕ್ಸಾಂಪಲ್ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರಂತ ತಿಳ್ಕೋಣ, ಅವರಿಗೂ ಪಾನ್ ಕಾರ್ಡ್ ಇಲ್ಲ ಅಂದ್ರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಅವ್ರಿಗೆ ಕೆಲಸ ಕೊಡಲ್ಲ. ಪಾನ್ ಕಾರ್ಡ್ ಹಾಕಿದ ತಕ್ಷಣ ಅವ್ರಿಗೆ ಕೊಟ್ಟಿರುವಂತ ಒಂದು 20,000 ಸ್ಯಾಲ್ರಿ, 15,000 20,000 ಸ್ಯಾಲ್ರಿ ಇದ್ದಾಗ ಅದ್ರಲ್ಲೂ 2,000 ಕಟ್ ಮಾಡಿ ಒಂದು ಸಂಸ್ಥೆ ಕೊಡುತ್ತೆ. ಆ 2,000 ಕಲೆಕ್ಟ್ ಮಾಡ್ಬೇಕಂದ್ರೆ ಅವರು ITR ಅಪ್ಲೈ ಮಾಡ್ಲೇಬೇಕಾಗುತ್ತೆ. ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡೋಣ. ಅದು ITR ಅಪ್ಲೈ ಮಾಡಿ ಅವರು ಅಲ್ಲಿಂದ 2,000 ರೂಪಾಯಿ ಇಂಟು 1 ವರ್ಷದ್ದು 24,000 ವಾಪಸ್ ತಗೋಬೇಕಂದ್ರೆ IT ಫೈಲ್ ಮಾಡಿ ಅವ್ರು ವಾಪಸ್ ರಿಫಂಡ್ ತಗೋಬೇಕು ಇನ್ಕಮ್ ಟ್ಯಾಕ್ಸ್ ಇಂದ. ಅವಾಗ ಅವ್ರು ಇನ್ಕಮ್ ಟ್ಯಾಕ್ಸ್ ITR ಹೋಲ್ಡರ್ ಆಗಿರ್ತಾರೆ, ಅಂತವರನ್ನೆಲ್ಲ ಕಟ್ ಮಾಡಿದ್ರೆ ಅವರ ಪರಿಸ್ಥಿತಿ ಏನಾಗ್ಬೇಕು? ಅದ್ರ ಬಗ್ಗೆ ಏನಾದ್ರು ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆಯಾ? ಅಟ್ ದ ಸೇಮ್ ಟೈಮ್ ನಿಮ್ಗೂ ಗೊತ್ತಿದೆ, ಎಷ್ಟೋ ಜನ ದುಡ್ಡು ಕೊಟ್ಕೊಂಡು ಬ್ರೋಕರ್ಗಳ ಮುಖಾಂತರ, ಮಧ್ಯವರ್ತಿಗಳ ಮುಖಾಂತರ ಮನಸ್ಸಿಗೆ ಬಂದಷ್ಟು ಜನ BPL ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಫೆಸಿಲಿಟಿ ತಗೊಳ್ತಿದ್ದಾರೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ. ಅಂಥದಕ್ಕೆ ಕಡಿವಾಣ ಹಾಕಬೇಕು ಅನ್ಸುತ್ತಾ, ಬೇಡ ಅನ್ಸುತ್ತಾ ನಿಮ್ಗೆ? ನೋಡಿ, ಅನ್ನ ಊಟ ಮಾಡುವ ಅನ್ನ 80 ಕೋಟಿ ಜನರಿಗೆ ನಾವು ಈ ಸರಿ ಯಾವ ಕೊರೋನಾ ಆದ್ಮೇಲೆ ಕೇಂದ್ರದಿಂದ ಕೊಟ್ಟಿದ್ದೀವಿ. ಕಾಂತಿ ಅವರ BPL ಕಾರ್ಡ್ ಇಂದ ಕೇವಲ ಅನ್ನಭಾಗ್ಯ ಯೋಜನೆ ಮಾತ್ರ ಸಿಗ್ತಾ ಇಲ್ಲ, ಬೇರೆ ಬೇರೆ ಸವಲತ್ತುಗಳು ಕೂಡ ಸಿಗ್ತಾ ಇದೆ. ಸೊ ನಾವು ಅದ್ರ ಬಗ್ಗೆನೂ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದೋಸ್ ಥಿಂಗ್ಸ್ ಆಲ್ಸೋ. ಸೊ BPL ಕೇಂದ್ರದಿಂದ ಸುಮಾರು ಯೋಜನೆಗಳಿದೆ, ಎಷ್ಟೊಂದು ಯೋಜನೆಗಳು, ಆರೋಗ್ಯದ ಬಗ್ಗೆ, ಹೆಲ್ತ್ ಕಾರ್ಡ್ ಇರ್ಬೋದು, ಸುಮಾರು ಯೋಜನೆಗಳು ಎಲ್ಲವೂ BPL ಕಾರ್ಡ್ ಹೋಲ್ಡರ್ ಅವರಿಗೆ ಇರುತ್ತೆ. ಈಗ BPL ಕಾರ್ಡ್ ಅನ್ನು ಸ್ಟಾಪ್ ಮಾಡುವಂತಹ ಮಟ್ಟಕ್ಕೆ ಈ ಸರ್ಕಾರ ಬಂದಿದೆ ಅಂದ್ರೆ ಯಾರಿಗಾರು ಇಂಟಿಮೇಷನ್ ಮಾಡಿದ್ರ, ಅಥವಾ ಒಂದು ಪ್ರೆಸ್ ಮೀಟ್ ಮಾಡಿ ಈ ತರ ಇದ್ದವರು ಗವರ್ಮೆಂಟ್ ಈ ತರ ತಗೊಳ್ಳುವವರು ಬೇಡ ಅಂತ ಬಿಡಿ ಅಂತ ಜನರಿಗೆ ನಾ ಕೇಳಿದ್ರ? ಈ ಲೆವೆಲ್ ಅಲ್ಲೂ ಈ ನೋಡಿ, ಸರ್ಕಾರ ಒಂದು ಸರ್ಕಾರ ಇದ್ದಕ್ಕಿದ್ದಂಗೆ 11 ಲಕ್ಷ ಜನ BPL ಕಾರ್ಡ್ ಹೋಲ್ಡರ್ನ APL ಸಡನ್ ಆಗಿ ಸ್ಟಾಕ್ ಕೊಡ್ತಾರೆ ಜನರಿಗೆ ಅಂತ ಹೇಳಿದ್ರೆ ಈ ಸರ್ಕಾರದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಊಟ ಮಾಡುವ ಅನ್ನಕ್ಕೆ ಕನ್ನ ಹಾಕ್ತಿದ್ದ ಸರ್ಕಾರ ಅಲ್ವಾ ಇದು? ಇದಕ್ಕಿಂತ ಇನ್ನೇನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವ್ ಇದರಿಂದ? ಫಸ್ಟ್ 1 ಸೆಕೆಂಡ್, ಫಸ್ಟ್ ಗ್ಯಾರಂಟಿ ಕೊಡ್ತೀವಿ ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಆಮೇಲೆ ಈ ಗ್ಯಾರಂಟಿಗಳಿಗೆ ಕಂಡೀಷನ್ ಇದೆ ಅಂತ ಹೇಳಿದ್ರು. ಈ ಕಂಡೀಷನ್ ಆದ್ಮೇಲೆ ಈಗ ಅದನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಸರ್ಕಾರ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವ್ ಈ ಸರ್ಕಾರದಿಂದ? ಫ್ರೀ ಆಯ್ತು, ಕಂಡೀಷನ್ ಆಯ್ತು, ಈಗ ಬ್ಯಾನು ಆಗೋಯ್ತಾ?